ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ನಡೀತು ಇವತ್ತು ದರ್ಶನ್ ಪ್ರಕರಣದಲ್ಲಿ. ಇವತ್ತು ಕಾನೂನಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನ ಅಂತ ಹೇಳಬೇಕು. ಸಿ.ವಿ. ನಾಗೇಶ್ ಎಂಟ್ರಿ ಆಗಿದ್ದು ಮತ್ತು ಅವರು ವಾದ ಮಂಡನೆ ಮಾಡಿದ್ದಂಥದ್ದು. ಚಾರ್ಜ್ ಶೀಟ್ ಹಾಕೋವಲ್ಲಿವರೆಗೆ ಇಡೀ ಪ್ರಕರಣ ದೊಡ್ಡ ಮಟ್ಟದ ಗಂಭೀರತೆಯನ್ನ ಪಡ್ಕೊಂಡಿತ್ತು. ಇವತ್ತು ಚಾರ್ಜ್ ಶೀಟ್ನಲ್ಲಿನ ಲೋಪ ದೋಷಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ಸಿ.ವಿ. ನಾಗೇಶ್ ಎತ್ತಿ ಹಿಡಿತಾ ಹೋದ್ರು, ಪ್ರಶ್ನೆ ಮಾಡ್ತಾ ಹೋದ್ರು. ಪ್ರತಿ ಸಾಕ್ಷಿಯೂ ಕೂಡ ಪ್ಲಾಂಟ್ ಮಾಡಲಾಗಿತ್ತು, ಪ್ರಿಪೇರ್ ಮಾಡಲಾಗಿತ್ತು ಹೇಗೆ ಅನ್ನೋದನ್ನ ಸಿ.ವಿ. ನಾಗೇಶ್ ಪ್ರೂವ್ ಮಾಡ್ತಾ ಹೋದ್ರು. ಗೊತ್ತಿಲ್ಲ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಇದನ್ನ ಕೇಳಿ ಅಂತ. ಬಟ್ ಸಿ.ವಿ. ನಾಗೇಶ್ ಅವರ ವಾದವನ್ನು ಅವರು ಮಂಡಿಸಿದ್ದಾರೆ. ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಿ.ವಿ. ನಾಗೇಶ್ ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಒಟ್ನಲ್ಲಿ ಹೀಗೆ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ನಡೀತು. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ಅಬ್ಬರಕ್ಕೆ ತನಿಖಾಧಿಕಾರಿಗಳೇ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಹಾಗಿದ್ರೆ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಈ ರಿಪೋರ್ಟ್ ನೋಡಿ. ಕೇಸ್ನಲ್ಲಿ ದರ್ಶನ್ ಜಾಮೀನು ಫೇಸ್. ಕಟಕಟೆಯಲ್ಲಿ ವಕೀಲ ಸಿ.ವಿ. ನಾಗೇಶ್ ಆರ್ಭಟ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ಇಂದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ ನ ಪ್ರತಿ ಪಾಯಿಂಟ್ಗೂ ಕೂಡ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿ.ವಿ. ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನ ಬೆಳೆಸಬೇಕೆಂಬ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ನಟ ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ ಎಲ್ಲ ಸಾಕ್ಷಿಗಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು. ದರ್ಶನ್ ರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ. ಖಾಲಿ ಬಾಟಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೇಬಲ್ ಹಾಕಿದ್ದಾರೆ. ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ. ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸೋರಿದ್ದೀವಿ. ಒಟ್ಟಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದು ನಾಳೆ ತನಿಖಾಧಿಕಾರಿಗಳ ಯಾವ ಲೋಪವನ್ನ ಎತ್ತಿ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಕ್ಕಾಪಟ್ಟೆ ಬೆನ್ನೋವಿದೆಯಂತೆ, ಆದ್ರೂ ಕೂಡ ಸ್ಕ್ಯಾನಿಂಗ್ ಮಾಡಕ್ ಬಿಡ್ತಾ ಇಲ್ಲ ದರ್ಶನ್. ಇಲ್ಲಿ ಬೇಡ, ಬೆಂಗಳೂರಲ್ಲೇ ಬೇಕು ಅಂತ ಹಠ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಬೆನ್ನು ನೋವಿನ ತಂತ್ರ ಏನು ನೋಡೋಣ ಬನ್ನಿ.
ಜೈಲಲ್ಲಿರುವ ದರ್ಶನ್ಗೆ ಹೆಚ್ಚಾದ ಬೆನ್ನು ನೋವು. ಬೆಂಗಳೂರಿಗೆ ಹೋಗಬೇಕು ಎಂದ ನಟ. ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸುದ್ದಿಯಾಗುತ್ತಲೇ ಇತ್ತು. ಇದಕ್ಕಾಗಿಯೇ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತ ಆರೋಪಿ ದರ್ಶನ್ ಇದರಿಂದಾಗಿ ಕಷ್ಟಪಡ್ತಿದ್ದಾರಂತೆ. ಬೆನ್ನು ನೋವು ಹೆಚ್ಚಾಗ್ತಾ ಇರುವುದರಿಂದ ಬಿಮ್ಸ್ ಆಸ್ಪತ್ರೆಯ ಆರ್ಥೋಪೆಡಿಷಿಯನ್ ಜೈಲಿನಲ್ಲೇ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಹೀಗಾಗಿ ದರ್ಶನ್ಗೆ MRI ಸ್ಕ್ಯಾನ್ ಮಾಡಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಟ ದರ್ಶನ್ ಸ್ಕ್ಯಾನಿಂಗ್ ಮಾಡಿಸುವುದನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ವೈದ್ಯರ ಬಳಿ ಹೇಳಿದಾರಂತೆ. ವಿಮ್ಸ್ ವೈದ್ಯರು ನಟ ದರ್ಶನ್ಗೆ 10 ದಿನಗಳಿಗೆ ಮಾತ್ರೆ ನೀಡಿದ್ದಾರೆ ಎನ್ನಲಾಗಿದೆ. ಬೆನ್ನು ನೋವಿನ ನೆಪದಲ್ಲಿ ಆಸ್ಪತ್ರೆ ಸೇರಲು ತಂತ್ರಾನ. ಬೆನ್ನು ನೋವಿದ್ದಕ್ಕೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪರದಾಡುವಂತಾಗಿದೆ. ಹೇಗಿದ್ರೂ ಕೂಡ ಕೊನೆಗೂ ನಟನಿಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವು ಹಿನ್ನೆಲೆ ನಟನ ಮನವಿ ಹಾಗೂ ವೈದ್ಯರ ವರದಿಯನ್ನ ನೋಡಿ ಕೊನೆಗೂ ದಾಸನಿಗೆ ಸರ್ಜಿಕಲ್ ಚೇರ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ಸಂಜೆ ದರ್ಶನ್ ಸೆಲ್ಗೆ ಸರ್ಜಿಕಲ್ ಚೇರ್ ಬಂದಿದೆ. ಕೂಲಂಕುಷವಾಗಿ ಆರೋಗ್ಯ ತಪಾಸಣೆ ಹಾಗೂ ರಿಪೋರ್ಟ್ ಪರಿಶೀಲನೆ ಬಳಿಕ. ನಮಸ್ಕಾರ ವೀಕ್ಷಕರೇ, ಸಂಜೆ 6 ಇದು ಕರ್ನಾಟಕ ಕಾರುಬಾರು. ನಾನು ಶ್ರೀಲಕ್ಷ್ಮಿ. ದರ್ಶನ್ ಜಾಮೀನಿಗಾಗಿ ಕೋರ್ಟ್ನಲ್ಲಿ ಸೂಪರ್ ಆಗಿ ವಾದ ಮಂಡನೆ ನಡೆದಿದೆ. ಹಿರಿಯ ಕ್ರಿಮಿನಲ್ ಲಾಯರ್ CV ನಾಗೇಶ್ ವಾದ ಮಂಡನೆಯನ್ನ ಮಾಡಿದ್ದಾರೆ. ದರ್ಶನ್ ಮೊಗದಲ್ಲಿ ಜಾಮೀನು ಕನಸು ಮತ್ತೆ ಚಿಗುರಿದೆ. ಚಾರ್ಜ್ ಶೀಟ್ನ ಉಲ್ಲೇಖಗಳನ್ನೇ ಆಧರಿಸಿ CV ನಾಗೇಶ್ ಭರ್ಜರಿಯಾಗಿ ಆರ್ಭಟಿಸಿದ್ದಾರೆ. ರಿಕವರಿ ಆಗಿದ್ದು ಚಪ್ಪಲಿನ, ಶೂನ ಅನ್ನೋ ಸ್ಮಾಲೆಸ್ಟ್ ಡೀಟೇಲ್ಸ್ ನಿಂದ ಹಿಡಿದು ಹೇಗೆ ಪ್ರತಿ ಸಾಕ್ಷ್ಯಗಳನ್ನು ಕೂಡ ದರ್ಶನ್ ವಿರುದ್ಧ ಕನ್ಸ್ಟ್ರಕ್ಟ್ ಮಾಡಲಾಯಿತು, ಪ್ಲಾಂಟ್ ಮಾಡಲಾಯಿತು ಅನ್ನೋಂಥದ್ದನ್ನ CV ನಾಗೇಶ್ ಪಾಯಿಂಟ್ ಬೈ ಪಾಯಿಂಟ್ ಪ್ರೂವ್ ಮಾಡ್ತಾ ಹೋದ್ರು. ಘಟನಾ ಸ್ಥಳಕ್ಕೆ ದರ್ಶನ್ನ ಕರೆದೊಯ್ಯಲಿಲ್ಲ, ಯಾಕೆ ಪ್ರಶ್ನೆ ಮಾಡಿದ್ರು. ಖಾಲಿ ಬಾಟಲ್ಗೆ ಹಾಕಿದ್ರ ಹೊಸ ಲೇಬಲ್ ಕೇಳ್ತಾ ಇದ್ದಾರೆ CV ನಾಗೇಶ್. ಪೊಲೀಸ್ ಚಾರ್ಜ್ ಶೀಟ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪೋಸ್ ಮಾಡ್ತಾ ಹೋದ್ರು. ಲಾಠಿ, ಶೆಡ್ಡು, ನೈಲಾನ್ ಹಗ್ಗ ಇದೆಲ್ಲವೂ ಕಟ್ಟು ಕಥೆ ಅನ್ನೋದು CV ನಾಗೇಶ್ ವಾದ. ಮತ್ತು ಅದೆಲ್ಲವನ್ನ ತಯಾರಿ ಮಾಡಿಕೊಂಡೆ ಆ ನಂತರ ಅರೆಸ್ಟ್ ಮಾಡಿದ್ರು ಪೊಲೀಸ್